ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ PS ಸ್ಟಾರ್, GP ಸ್ಟಾರ್ ಮತ್ತು HS ಸ್ಟಾರ್ ಪರೀಕ್ಷೆಗಳಿಗೆ ಒಂದು ನೋಟಿಫಿಕೇಶನ್ ಆಗಲಿದೆ. ಸೊ ಆ ದೃಷ್ಟಿಯಿಂದ ನಮ್ಮ ಒಂದು ಚಾನಲ್ನಲ್ಲಿ ನಿರಂತರವಾಗಿ ಆ ಹುದ್ದೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ PS ಸ್ಟಾರ್, ಈ PS ಸ್ಟಾರ್ ಹುದ್ದೆಗಳ ಆಕಾಂಕ್ಷಿಗಳಾಗಿರುವಂತಹ D.Ed ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 10 ವರ್ಷದ ನಂತರ ಈ ಒಂದು ನೋಟಿಫಿಕೇಶನ್ ಆಗ್ತಿದೆ. ಇದೊಂದು ಕೊನೆಯ ಅವಕಾಶ, ತಮಗೆಲ್ಲರೂ ಕೂಡ ಕೊನೆಯ ಅವಕಾಶ ಅಂತ ಹೇಳ್ಬೋದು. ದಯವಿಟ್ಟು ಈ ಅವಕಾಶವನ್ನು ಕೈ ತಪ್ಪಿಸ್ಕೋಬೇಡಿ. ತುಂಬ ಒಂದು ಅಚ್ಚುಕಟ್ಟಾದ ಒಂದು ಯೋಜಿತ ರೀತಿಯಲ್ಲಿ ಈ ಒಂದು ಅಭ್ಯಾಸವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ನೆಚ್ಚಿನ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಓದಿನ ಕಡೆಗೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ತರಗತಿ ಬಂದು ನಾವು ಮೊದಲಿಗೆ 5ನೇ ತರಗತಿಯ ಪರಿಸರ ಅಧ್ಯಯನ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಅಧ್ಯಾಯ 1 ಜೀವ ಪ್ರಪಂಚ, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ 50 ಪ್ರಮುಖ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ತುಂಬ ಸರಳವಾಗಿರ್ಬೋದು, ಆದರೂ ಕೂಡ ನಾವು ಯಾವುದನ್ನು ಕೂಡ ನಗಣ್ಯ ಮಾಡೋ ಹಾಗಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ನಾವೇನು ಮಾಡ್ತಾ ಹೋಗೋಣ ಅಂತಂದರೆ, ಒಂದು ಕಂಟಿನ್ಯೂ ಆಗಿ ಒಂದೊಂದು ವಿಷಯಗಳನ್ನು ಅಥವಾ ಒಂದೊಂದು ಅಧ್ಯಾಯಗಳನ್ನು ಅಭ್ಯಾಸ ಮಾಡ್ತಾ ಹೋಗೋಣ. ಇದನ್ನು ಮುಂಬರುವಂತಹ ನಮ್ಮ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಒಂದು ಅಂಶ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ, ಜೀವಿಗಳ ದೇಹದ ರಚನಾತ್ಮಕ ಘಟಕ ಯಾವುದು? ಜೀವಿಗಳ ದೇಹದ ರಚನಾತ್ಮಕ ಘಟಕ ಯಾವುದು? ಅಂಗಾಂಶ, ಜೀವಕೋಶ, ಅಂಗ ಮತ್ತು ಸ್ನಾಯು. ಸೊ ಇದಕ್ಕೆ ಸರಿಯಾದ ಉತ್ತರ ಜೀವಕೋಶ. ಜೀವಕೋಶ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ನಾವು ಮನೆಗಳನ್ನು ಕಟ್ಟಬೇಕು ಅಂತ ಅಂದಾಗ ನಾವು ಏನು ಮಾಡ್ತೀವಿ, ಇಟ್ಟಿಗೆಗಳನ್ನು ನಾವು ಹೇಗೆ ಅಡಿಪಾಯವಾಗಿ ಅದನ್ನು ಬಳಸ್ಕೋತೀವೋ ಹಾಗೆಯೇ ಜೀವಿಗಳ ರಚನೆಯು ಕೂಡ ಒಂದು ಚಿಕ್ಕ ಚಿಕ್ಕ ಘಟಕಗಳಾದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಆ ಒಂದು ಅನೇಕ ಜೀವಕೋಶಗಳು ಸೇರಿ ಒಂದು ದೇಹ ನಿರ್ಮಾಣ ಆಗಿರುವಂಥದ್ದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಸಸ್ಯಗಳು ಆಹಾರ ತಯಾರಿಸಲು ಗಾಳಿಯಿಂದ ಹೀರಿಕೊಳ್ಳುವ ಅನಿಲ ಯಾವುದು? ಸಸ್ಯಗಳು ಆಹಾರವನ್ನು ತಯಾರಿಸುವಂಥ ಸಂದರ್ಭದಲ್ಲಿ ಗಾಳಿಯಿಂದ ಪಡೆದುಕೊಳ್ಳುವಂತಹ ಅನಿಲ ಯಾವುದು? ಆಮ್ಲಜನಕ, ಜಲಜನಕ, ಇಂಗಾಲದ ಡೈಆಕ್ಸೈಡ್ ಮತ್ತು ಸಾರಜನಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಸ್ನೇಹಿತರೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದನ್ನು ದ್ವಿತೀಯ ಸಂಶ್ಲೇಷಣೆ ಅಂತ ಕರಿತೀವಿ. ಇವೇನು ಮಾಡ್ತೀವಿ? ಮುಂದಿನ ಪ್ರಶ್ನೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ಆಪ್ಷನ್: ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್, ಹೀಲಿಯಂ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ಸಿಜನ್. ಆಕ್ಸಿಜನ್ ಅಥವಾ ಆಮ್ಲಜನಕ ಅನ್ನೋದು ಆ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಆಮ್ಲಜನಕ ಅನಿಲ ಅನ್ನೋದು ಬಿಡುಗಡೆಗೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಮ್ಲಜನಕ ಅಥವಾ ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗಳು ಸರಳವಾಗಿದ್ದರೂ ಕೂಡ ನಾವು ಮುಂದೆ ಹೋಗ್ತಾ ಮುಂದಿನ ತರಗತಿಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದಂತೆ ಕಠಿಣವಾದ ಪ್ರಶ್ನೆಗಳು ಬರ್ತವೆ. ಆದರೂ ಕೂಡ ನಾವೇನು ಮಾಡೋಣ ಅಂತಂದರೆ, ವಿಷಯವಾರು ಅಥವಾ ಒಂದೊಂದು ಅಧ್ಯಾಯವಾರು ಒಂದು ಈ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನ ಬಿಡಿಸ್ತಾ ಹೋದರೆ ನಮಗೆ ಮುಂಬರುವ ಪರೀಕ್ಷೆಗೆ ಉಪಯುಕ್ತಕಾರಿಯಾಗುತ್ತೆ. ಸೊ ಹಾಗಾಗಿ ಅದು ಸುಲಭ ಆಗಿರಲಿ ಕಠಿಣ ಆಗಿರಲಿ ಎಲ್ಲನೂ ಕೂಡ ಅಧ್ಯಯನ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಒಂದು ಉಪಯುಕ್ತಕಾರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ, ಎಲೆಗಳಲ್ಲಿರುವ ಹಸಿರು ವರ್ಣಕದ ಹೆಸರೇನು? ಎಲೆಗಳಲ್ಲಿರುವಂತಹ ಹಸಿರು ವರ್ಣಕದ ಹೆಸರೇನು? ಹಿಮೋಗ್ಲೋಬಿನ್, ಕೆರೋಟಿನ್, ಪತ್ರಹರಿತು ಮತ್ತು ಮೆಲನಿನ್ ಅನ್ನೋದು ಈ 4 ಆಪ್ಷನಲ್ಲಿ ಎಲೆಗಳಲ್ಲಿ ಪತ್ರಹರಿತು ಕಂಡುಬರುತ್ತದೆ. ಯಾವುದು? ಪತ್ರಹರಿತು ಎಲೆಗಳಲ್ಲಿ ಕಂಡುಬರುವಂಥ ಒಂದು ಅಂಶ. ಸೊ ಈ ಪತ್ರಹರಿತಿನ ಸಹಾಯದಿಂದ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರವನ್ನು ತಯಾರು ಮಾಡ್ಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ? ಕೆಳಗಿನವುಗಳಲ್ಲಿ ಯಾವುದು ಕೀಟಹಾರಿ ಸಸ್ಯ? ಮಾವು, ಡ್ರಾಸಿರಾ, ತೆಂಗು, ಗುಲಾಬಿ. ಪ್ರಶ್ನೆಗೆ ಸರಿಯಾದ ಉತ್ತರ
ಡ್ರಾಸಿರಾ. ಡ್ರಾಸಿರಾ ಅನ್ನೋದು ಇದೊಂದು ಕೀಟಾರಿ ಸಸ್ಯ ಆಗಿರುತ್ತೆ. ಇವುಗಳಲ್ಲಿ ನೋಡಿ ಡ್ರಾಸಿರಾ ಆಗಿರ್ಬೋದು, ನೆಪಂಥಿಸ್ ಆಗಿರ್ಬೋದು ಮತ್ತು ಯುಟ್ರಿಕ್ಯುಲೇರಿಯಾ ಅಂತ ಈ ಸಸ್ಯಗಳು ಏನಂತಂದ್ರೆ ಇವು ಕೀಟಾರಿ ಸಸ್ಯಗಳಾಗಿರ್ತವೆ. ಇವುಗಳಿಗೆ ನೈಟ್ರೋಜನ್ ಕೊರತೆ ಇರುತ್ತೆ. ಈ ಸಸ್ಯಗಳಿಗೆ ನೈಟ್ರೋಜನ್ ಕೊರತೆ ಇರೋದ್ರಿಂದ ಇವೇನ್ ಮಾಡ್ತವೆ, ಕೀಟಗಳನ್ನು ಭಕ್ಷಿಸಿ ಕೀಟಗಳಲ್ಲಿರುವಂತಹ ನೈಟ್ರೋಜನ್ ಅಂಶವನ್ನು ಹೀರಿಕೊಂಡು ತಮ್ಮ ಜೀವನವನ್ನು ನಡೆಸುವಂತಹದನ್ನು ನೋಡ್ತೀವಿ. ಸೊ ಆದ್ರಿಂದ ಈ ಡ್ರಾಸಿರಾ ಆಗಿರ್ಬೋದು, ನೆಪಂಥಿಸ್ ಆಗಿರ್ಬೋದು, ಯುಟ್ರಿಕ್ಯುಲೇರಿಯಾ ಆಗಿರ್ಬೋದು, ಇವೆಲ್ಲವೂ ಕೂಡ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ? ಸಸ್ಯಗಳು ಯಾವುದರ ಮೂಲಕ ಉಸಿರಾಡುತ್ತವೆ? ಆಪ್ಷನ್ ಬೇರು, ಹೂವು, ಪತ್ರರಂಧ್ರ ಮತ್ತು ಹಣ್ಣು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಸ್ಯಗಳು ಪತ್ರರಂಧ್ರಗಳ ಮೂಲಕ ಉಸಿರಾಡುವುದನ್ನು ನೋಡ್ತೀವಿ. ಸಸ್ಯಗಳ ಎಲೆಗಳ ತಳಭಾಗದಲ್ಲಿರುವಂತಹ ಸಣ್ಣ ರಂಧ್ರಗಳನ್ನು ನಾವು ಪತ್ರರಂಧ್ರಗಳು ಅಂತ ಕರಿತೀವಿ. ಅವುಗಳ ಮೂಲಕ ಏನ್ ಮಾಡ್ತವೆ, ತಮ್ಮ ಉಸಿರಾಟ ಕ್ರಿಯೆಯನ್ನು ನಡೆಸುವಂಥದ್ದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಬೋರ್ನಿಯಾ ದ್ವೀಪದಲ್ಲಿ ಇಲಿಗಳ ಸಂಖ್ಯೆ ದಿಢೀರ್ ಹೆಚ್ಚಾಗಲು ಕಾರಣವೇನು? ಇದು ಆ ಒಂದು ಅಧ್ಯಾಯದಲ್ಲಿ ಇರುವಂತಹ ಒಂದು ಅಂಶ. ಈ ಬೋರ್ನಿಯಾ ಅನ್ನೋ ದ್ವೀಪದಲ್ಲಿ ಇಲಿಗಳ ಸಂಖ್ಯೆ ದಿಢೀರನೆ ಹೆಚ್ಚಾಗಲು ಕಾರಣವೇನು ಅಂತ. ಅಲ್ಲಿ ಆಹಾರ ಹೆಚ್ಚಾಗಿರುವಂಥದ್ದು ಅಥವಾ ಬೆಕ್ಕುಗಳು ಸಾವಾಗಿರುವಂಥದ್ದು, ಮಳೆ ಬಂದದ್ದು, ಹಾವಿನ ಹಾವಳಿ. ಈ ಒಂದು 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಬೆಕ್ಕುಗಳ ಸಾವಾಗುವಂಥದ್ದು. ಆ ಬೋರ್ನಿಯಾ ದ್ವೀಪದಲ್ಲಿ ಬೆಕ್ಕುಗಳ ಸಾವಿನಿಂದ ಇಲಿಗಳ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ಸೊ ಇದಕ್ಕೆ ಏನು ಕಾರಣ ಅಂತ ಅಂದ್ರೆ ಅಲ್ಲಿ ಕೀಟನಾಶಕಗಳನ್ನ ಹೆಚ್ಚಿನ ಬಳಸೋದ್ರಿಂದ ಆ ಕೀಟನಾಶಕಗಳನ್ನ ಹಲ್ಲಿಗಳು ತಿಂದು ಆ ಹಲ್ಲಿಗಳನ್ನ ಬೆಕ್ಕುಗಳು ತಿನ್ನೋದ್ರಿಂದ ಅಲ್ಲಿ ಏನಾಯ್ತು, ಬೆಕ್ಕುಗಳು ಸಾವನ್ನಪ್ಪಿದ್ದು. ಆ ಒಂದು ಸಂದರ್ಭದಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾಗುವಂಥದ್ದನ್ನ ನಾವು ಕಾಣ್ಬೋದು. ಮುಂದಿನ ಪ್ರಶ್ನೆ, ಕೇವಲ 1 ವರ್ಷ ಅಥವಾ 1 ಋತುವಿನಲ್ಲಿ ಜೀವನ ಚಕ್ರ ಪೂರೈಸುವ ಸಸ್ಯಗಳ ಹೆಸರೇನು? ಕೇವಲ 1 ವರ್ಷ ಅಥವಾ 1 ಋತುವಿನಲ್ಲಿ ತಮ್ಮ ಜೀವನ ಚಕ್ರವನ್ನು ಪೂರೈಸುವಂತಹ ಸಸ್ಯಗಳನ್ನು ನಾವೇನಂತ ಕರಿತೀವಿ ಅಂತ ಪ್ರಶ್ನೆ. ಇದರ ಆಪ್ಷನ್ ಬಂದು ದ್ವೈವಾರ್ಷಿಕಗಳು, ಏಕವಾರ್ಷಿಕ, ಬಹುವಾರ್ಷಿಕ ಮತ್ತು ನಿತ್ಯ ಹರಿದ್ವರ್ಣ. ಈ 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಏಕವಾರ್ಷಿಕ. ಕೇವಲ ಇಲ್ಲೇ ಹೇಳ್ತಿದೆ ಏಕವಾರ್ಷಿಕ, ಕೇವಲ 1 ವರ್ಷದಲ್ಲಿ ತಮ್ಮ ಜೀವಿತಾವಧಿಯನ್ನು ಪೂರೈಸುವ ಸಸ್ಯಗಳನ್ನು ನಾವು ಏಕವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಅವಕ್ಕೆ ಉದಾಹರಣೆ ನೋಡ್ತಾ ಹೋದ್ರೆ ಭತ್ತ ಆಗಿರ್ಬೋದು, ಜೋಳ, ಗೋಧಿ ಇವೆಲ್ಲವೂ ಕೂಡ 1 ಋತುವಿನಲ್ಲಿ ಹೂ ಬಿಟ್ಟು ಅಥವಾ ಫಸಲನ್ನು ಕೊಟ್ಟು ಏನಾಗ್ತವೆ, ನಾಶ ಆಗುವುದಂತದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಆನೆಗಳ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? ಆನೆಗಳ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? ನೋಡಿ, ಇವೆಲ್ಲ ಸರಳ ಪ್ರಶ್ನೆಗಳಾದರೂ ಕೂಡ ನಾವು ಆ ಒಂದು ಪಾಠದಲ್ಲಿ ಅಥವಾ ಆ ಒಂದು ಪಠ್ಯದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನ ನಾವು ಪ್ರಶ್ನೆಗಳ ರೂಪದಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ಸುಲಭ ಆಗ್ತಾ ಹೋಗ್ತದೆ. ಸೊ ಆದ್ದರಿಂದ ಎಲ್ಲ ಕಠಿಣ ಪ್ರಶ್ನೆಗಳಾಗಿರಲಿ, ಸುಲಭ ಪ್ರಶ್ನೆಗಳಾಗಿರಲಿ, ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡೋದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳಕ್ ಸಾಧ್ಯ ಆಗುತ್ತೆ. ಸೊ ಈ ಪ್ರಶ್ನೆಗೆ 4 ಆಪ್ಷನ್ ನೋಡ್ತಾ ಹೋದ್ರೆ 20 ವರ್ಷ, 150 ವರ್ಷ, 70 ವರ್ಷ ಮತ್ತು 10 ವರ್ಷ. ಆನೆಗಳ ಸರಾಸರಿ ಜೀವಿತಾವಧಿ ಸುಮಾರು 70 ವರ್ಷಗಳ ಕಾಲ ಆನೆಗಳು ತಮ್ಮ ಜೀವಿತಾವಧಿಯನ್ನು ಹೊಂದಿರುವಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದ್ವೈವಾರ್ಷಿಕ ಸಸ್ಯ? ಕೆಳಗಿನವುಗಳಲ್ಲಿ ಯಾವುದು ದ್ವೈವಾರ್ಷಿಕ ಸಸ್ಯ? ಮಾವು, ಕಬ್ಬು, ಭತ್ತ ಮತ್ತು ತೆಂಗು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಬ್ಬು. ಕಬ್ಬು ಅನ್ನೋದು ದ್ವೈವಾರ್ಷಿಕ, ಅಂದ್ರೆ 2 ವರ್ಷಗಳಲ್ಲಿ ತನ್ನ ಜೀವಿತಾವಧಿಯನ್ನು ಹೊಂದಿರುವಂತಹ ಒಂದು ಸಸ್ಯಗಳನ್ನು ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೋಡಿ ಇಲ್ಲಿ ಅದಕ್ಕೆ ಕೆಲವೊಂದು ಉದಾಹರಣೆ ನೋಡೋದಾದ್ರೆ ಕಬ್ಬು, ಶುಂಠಿ, ಗಜ್ಜರಿಗಳು ಇವೆಲ್ಲವೂ ಕೂಡ 2 ವರ್ಷ ಅಥವಾ 2 ಋತುಗಳಲ್ಲಿ ತಮ್ಮ ಜೀವಿತಾವಧಿಯನ್ನ ಮುಗಿಸುವಂತ ಒಂದು ಸಸ್ಯ ವರ್ಗಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಬಹುವಾರ್ಷಿಕ ಸಸ್ಯಕ್ಕೆ ಉತ್ತಮ ಉದಾಹರಣೆ ಯಾವುದು? ಬಹುವಾರ್ಷಿಕ ಸಸ್ಯಕ್ಕೆ ಉತ್ತಮ ಉದಾಹರಣೆ ಯಾವುದು? ಜೋಳ, ಎಲೆಕೋಸು, ಬೇವು ಮತ್ತು ಮೂಲಂಗಿ. ಬಹುವಾರ್ಷಿಕ ಸಸ್ಯಗಳು ಅಂತಂದ್ರೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೇವು ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಈ ಬಹುವಾರ್ಷಿಕ ಸಸ್ಯಗಳು ಅಂತ ಅಂದ್ರೆ ಹಲವಾರು ವರ್ಷಗಳ ಕಾಲ ಬದುಕಿ ಫಲ ನೀಡುವಂತಹ ಒಂದು ಸಸ್ಯಗಳನ್ನ ನಾವು ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಬೇವಿನ ಮರ ಆಗಿರ್ಬೋದು, ಮಾವು, ತೆಂಗು, ಅಡಿಕೆ ಇವೆಲ್ಲವೂ ಕೂಡ ಬಹುವಾರ್ಷಿಕ, ಅಂದ್ರೆ ಹಲವಾರು ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯನ್ನು ಹೊಂದಿರುವಂತಹ ಸಸ್ಯ ವರ್ಗಗಳು. ಮುಂದಿನ ಪ್ರಶ್ನೆ, ಆಹಾರಕ್ಕಾಗಿ ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ಅವಲಂಬಿಸಿರುವಂತಹ ಪ್ರಾಣಿಗಳು.
ಆಹಾರಕ್ಕಾಗಿ ಸಸ್ಯವನ್ನು ಮತ್ತು ಪ್ರಾಣಿಗಳನ್ನು ಎರಡನ್ನೂ ಕೂಡ ಬಳಸುವಂತಹ ಪ್ರಾಣಿಗಳು ಯಾವುದು ಅಂತಂದ್ರೆ ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ, ಪರಾವಲಂಬಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಸ್ಯ ಮತ್ತು ಪ್ರಾಣಿಗಳನ್ನು ಅಥವಾ ಸಸ್ಯಾಹಾರಿಗಳು ಮತ್ತು ಮಾಂಸಾಹಾರಿಗಳನ್ನು ಎರಡನ್ನೂ ಕೂಡ ಬಳಸುವಂತಹ ಪ್ರಾಣಿಗಳನ್ನ ನಾವು ಮಿಶ್ರಹಾರಿಗಳು. ಸಸ್ಯ ಮತ್ತು ಮಾಂಸವನ್ನು ಎರಡನ್ನೂ ಕೂಡ ಬಳಸುವಂತಹ ಪ್ರಾಣಿಗಳನ್ನ ನಾವು ಮಿಶ್ರಹಾರಿಗಳು ಅಂತ ಕರಿತೀವಿ. ಕೆಲವಂತ ಪ್ರಾಣಿಗಳು ಕರಡಿ ಆಗಿರ್ಬೋದು, ಕರಡಿ ಅಥವಾ ಮನುಷ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಮಿಶ್ರಹಾರಿ ಒಂದು ವರ್ಗಕ್ಕೆ ಬರುವಂತಹ ಉದಾಹರಣೆಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಏಕದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆ ಯಾವುದು? ಏಕದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆ ಯಾವುದು? ಕಡಲೆ, ಉದ್ದು, ರಾಗಿ, ತೊಗರಿ. ಈ ನಾಲ್ಕು ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ರಾಗಿ ಅನ್ನುವುದು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಯಾಕಂದ್ರೆ ಈ ರಾಗಿಯನ್ನ ಬಿಟ್ಟು ಉಳಿದ ಎಲ್ಲ ಒಂದು ಧಾನ್ಯಗಳು ಕೂಡ ಒಡೆದಾಗ ಎರಡು ದಳಗಳಾಗಿ ಅದು ಭಾಗ ಆಗುವಂಥದ್ದನ್ನ ನೋಡ್ತೀವಿ. ಆದರೆ ರಾಗಿಯನ್ನ ಒಡೆದಾಗ ಅದು ಎರಡು ದಳವಾಗಿ ಒಡೆಯುವುದಿಲ್ಲ. ಅದರಿಂದ ಅದು ಏಕದಳ ಧಾನ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ನಾವು ಹೇಳ್ಬೋದು. ಮುಂದಿನ ಪ್ರಶ್ನೆ ದ್ವಿದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆ ಯಾವುದು? ದ್ವಿದಳ ಧಾನ್ಯ ಸಸ್ಯಕ್ಕೆ ಉದಾಹರಣೆ ಯಾವುದು? ಗೋಧಿ, ಜೋಳ, ಶೇಂಗಾ ಮತ್ತು ಭತ್ತ. ದ್ವಿದಳ, ನಾನು ಅವಾಗಲೇ ಹೇಳಿದೆ ದ್ವಿದಳ ಅಂತ ಅಂದ್ರೆ ಅವುಗಳನ್ನ ಒತ್ತಿದಾಗ ಎರಡು ದಳಗಳಾಗಿ ವಿಂಗಡಣೆ ಆಗುವಂಥದ್ದನ್ನ ದ್ವಿದಳ ಸಸ್ಯಗಳು ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಬಂದು ಶೇಂಗಾ ಆಗಿರ್ಬೋದು, ಹುರುಳಿ ಬೀಜಗಳಾಗಿರ್ಬೋದು, ಕಡಲೆ ಬೀಜಗಳು, ಇವೆಲ್ಲವೂ ಕೂಡ ದ್ವಿದಳ ಧಾನ್ಯಗಳು. ಮುಂದಿನ ಪ್ರಶ್ನೆ, ಮುಟ್ಟಿದರೆ ಮುನಿ ಸಸ್ಯವು ಮುಟ್ಟಿದ ಕೂಡಲೇ ಮುದುಡಿಕೊಳ್ಳುವುದು ಯಾವುದರ ಲಕ್ಷಣ? ಮುಟ್ಟಿದರೆ ಮುನಿ ಸಸ್ಯಗಳನ್ನು ನಾವೆಲ್ಲವೂ ಕೂಡ ನೋಡಿರ್ತೀವಿ. ಅದು ಮುಟ್ಟಿದ ತಕ್ಷಣ ತನ್ನ ಏನಾಗುತ್ತೆ, ಮುದುಡಿಕೊಳ್ಳುತ್ತೆ. ಅದಕ್ಕೆ ಏನು ಅದರ ಕಾರಣ ಅಥವಾ ಲಕ್ಷಣಗಳೇನು ಅಂತಂದ್ರೆ ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ. ಈ ನಾಲ್ಕು ಒಂದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು. ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು. ಜೀವಿಗಳು ತಮ್ಮ ಸುತ್ತಲಿನ ಸ್ಪರ್ಶ ಆಗಿರ್ಬೋದು, ಉಷ್ಣತೆ ಮುಂತಾದ ಬದಲಾವಣೆಗಳಿಗೆ ಸ್ಪಂದಿಸುವಂಥದ್ದನ್ನು ನಾವು ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಜೀವಿಗಳು ತಮ್ಮಂತೆಯೇ ಇರುವ ಮರಿಗಳಿಗೆ ಜನ್ಮ ನೀಡುವುದನ್ನು ಹೀಗೆನ್ನುತ್ತಾರೆ? ಜೀವಿಗಳು ತಮ್ಮಂತೆಯೇ ಇರುವ ಮರಿಗಳಿಗೆ ಜನ್ಮ ನೀಡುವುದನ್ನು ಹೀಗೆನ್ನುತ್ತಾರೆ? ಚಲನೆ, ಬೆಳವಣಿಗೆ, ಸಂತಾನೋತ್ಪತ್ತಿ ಮತ್ತು ಉಸಿರಾಟ. ಈ ನಾಲ್ಕು ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂತಾನೋತ್ಪತ್ತಿ. ತನ್ನಂತೆ ಇರುವಂತಹ ಜೀವಿಗಳು ತನ್ನಂತೆ ಇರುವಂತಹ ತನ್ನ ಸಂತತಿಯನ್ನು ಮುಂದುವರಿಸಲು ನಡೆಸುವಂತಹ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ. ಸಂತಾನೋತ್ಪತ್ತಿ ಅಂತ ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ಪ್ರಾಣಿ ಸಂಕುಲದಲ್ಲಿ ಅತಿ ಹೆಚ್ಚು ಕಾಲ ಅಂದ್ರೆ ಸುಮಾರು 150 ವರ್ಷಗಳ ಕಾಲ ಬದುಕಿರುವಂತಹ ಪ್ರಾಣಿ ಯಾವುದು? ಆಪ್ಷನ್ ಬಂದು ಆಮೆ, ಮಾನವ, ತಿಮಿಂಗಿಲ. ಈ ನಾಲ್ಕು ಆಯ್ಕೆಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಮೆ ಸುಮಾರು 150 ವರ್ಷಗಳ ಕಾಲ ಜೀವಿಸುವಂತಹ ದೀರ್ಘ ಜೀವಿತಾವಧಿಯನ್ನು ಹೊಂದಿರುವಂತಹ ಪ್ರಾಣಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಸ್ಯಗಳು ತಯಾರಿಸಿದ ಆಹಾರವು ಎಲೆಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಸಸ್ಯಗಳು ತಮ್ಮ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಿಂದ ತಯಾರಿಸಿದಂತಹ ಆಹಾರವನ್ನ ಎಲೆಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹ ಮಾಡಿಟ್ಕೊಳ್ತವೆ ಅಂತ ಪ್ರಶ್ನೆ. ಸೊ ಅದಕ್ಕೆ ಸರಿಯಾದ 4 ಆಪ್ಷನ್ಗಳು ಬಂದು ಪ್ರೋಟೀನ್, ಗ್ಲೂಕೋಸ್, ವಿಟಮಿನ್ ಮತ್ತು ಕೊಬ್ಬು. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಗ್ಲೂಕೋಸ್. ಸಸ್ಯಗಳು ತಮ್ಮ ಆಹಾರವನ್ನ ಈ ಗ್ಲೂಕೋಸ್ ರೂಪದಲ್ಲಿ ಎಲೆಗಳಲ್ಲಿ ಶೇಖರಿಸಿ ಇಡುವಂಥದ್ದನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಜೀವ ವಸ್ತು? ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಜೀವ ವಸ್ತು? ಪಕ್ಷಿ, ಬಲೂನು, ಮಾವಿನ ಮರ, ಕಪ್ಪೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಲೂನನ್ನು ಬಿಟ್ಟು ಇನ್ನೆಲ್ಲವಕ್ಕೂ ಕೂಡ ಜೀವ ಇದೆ. ಆದರೆ ಬಲೂನ್ಗೆ ಉಸಿರಾಡಲಾಗುವುದಿಲ್ಲ, ಅದು ಬೆಳೆಯುವುದಿಲ್ಲ. ಆದ್ದರಿಂದ ಅದು ನಾವೇನಂತ ಕರಿಬಹುದು? ನಿರ್ಜೀವ ವಸ್ತು ಅಂತ ಕರಿಬಹುದು. ಮುಂದಿನ ಪ್ರಶ್ನೆ, ಸಸ್ಯದ ಬೇರುಗಳು ಯಾವಾಗಲೂ ಭೂಮಿಯ ಆಳಕ್ಕೆ ಬೆಳೆಯುವುದು ಯಾವ ಲಕ್ಷಣ? ಯಾವಾಗಲೂ ಕೂಡ ಸಸ್ಯಗಳು ಭೂಮಿಯ ಆಳದಲ್ಲಿ ಆಳಕ್ಕೆ ಹೋಗುವಂಥದ್ದನ್ನು ನೋಡ್ತೀವಿ. ಇದು ಯಾವುದರ ಲಕ್ಷಣ ಅಂತ ಅಂದ್ರೆ ಬೆಳಕಿನೆಡೆಗೆ ಚಲನೆ, ನೀರಿನತ್ತ ಚಲನೆ, ಶಬ್ದದತ್ತ ಚಲನೆ, ಯಾವುದೂ ಅಲ್ಲ.
ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಬೇರುಗಳು ಯಾವಾಗಲೂ ಕೂಡ ನೀರಿನ ಕಡೆ ತಮ್ಮ ಚಲನೆಯನ್ನ ಚಲಿಸುವುದನ್ನು ನಾವು ನೋಡ್ಬೋದು, ಹೌದಲ್ವಾ? ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀರಿನತ್ತ ಚಲನೆಯನ್ನ ಮಾಡ್ತವೆ. ಮುಂದಿನ ಪ್ರಶ್ನೆ, ಜೀವಿಗಳ ದೇಹದಿಂದ ಬೇಡವಾದ ವಸ್ತುಗಳನ್ನು ಹೊರಹಾಕುವ ಕ್ರಿಯೆಯ ಹೆಸರೇನು? ಜೀವಿಗಳ ದೇಹದಿಂದ ಬೇಡವಂತ ವಿಷಕಾರಿ ಅಂಶಗಳನ್ನ ನಾವು ಹೊರಗಡೆ ಹಾಕುವಂತ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತ, ಜೀರ್ಣಕ್ರಿಯೆ, ವಿಸರ್ಜನೆ, ರಕ್ತ ಪರಿಚಲನೆ, ಉಸಿರಾಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಸರ್ಜನೆ. ನೋಡಿ, ಬೆವರಾಗಿರ್ಬೋದು, ಮೂತ್ರ, ಮಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಕಲ್ಮಶಗಳನ್ನ ನಾವು ಅಥವಾ ಈ ಒಂದು ಜೀವಿಗಳು ಏನ್ ಮಾಡ್ತವೆ, ಆ ಕಲ್ಮಶಗಳನ್ನ ಹಾಕುವಂಥದ್ದನ್ನ ನೋಡ್ತೀವಿ. ಮುಂದಿನ ಪ್ರಶ್ನೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ನಡೆಸಲು ಬೇಕಾದ ಪ್ರಮುಖ 4 ಅಂಶಗಳು ಯಾವುವು? ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ನಡೆಸಲು ಬೇಕಾದ ಪ್ರಮುಖ 4 ಅಂಶಗಳು: ಮಣ್ಣು, ಗಾಳಿ, ಕಲ್ಲು, ನೀರು. ಬೆಳಕು, ನೀರು, ಕಾರ್ಬನ್ ಡೈಆಕ್ಸೈಡ್, ಪತ್ರಹರಿತು. ಆಕ್ಸಿಜನ್, ಸಕ್ಕರೆ, ಗೊಬ್ಬರ, ಕೀಟಗಳು. ಹೂವು, ಹಣ್ಣು, ಬೀಜ, ಕಾಂಡ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಬೇಕಾದ್ರೆ ಸಸ್ಯಗಳು ಬೆಳಕನ್ನ ಬಳಕೆ ಮಾಡ್ಕೊಳ್ತವೆ, ನೀರನ್ನ ಬಳಕೆ ಮಾಡ್ಕೊಳ್ತವೆ, ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಕೆ ಮಾಡ್ತವೆ, ಮತ್ತೊಂದು ಪತ್ರಹರಿತನ್ನು ಕೂಡ ಬಳಸಿಕೊಂಡು ಇವು ತಮ್ಮ ಆಹಾರವನ್ನು ತಯಾರಿಸ್ಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ, ಮೀನುಗಳು ಯಾವುದರ ಸಹಾಯದಿಂದ ಉಸಿರಾಡುತ್ತವೆ? ಇವೆಲ್ಲ ನೋಡ್ಲಿಕ್ಕೆ ತುಂಬಾ ಸುಲಭವಾದ ಪ್ರಶ್ನೆಗಳು ಅಂತ ಅನ್ಸ್ಬೋದು, ಆದರೂ ಪರವಾಗಿಲ್ಲ, ನಾವು ಸರಿಯಾದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ತುಂಬಾ ಅನುಕೂಲಕಾರಿ ಆಗ್ತದೆ ಅನ್ನೋದು ಹೇಳ್ತಾ ಈ ಒಂದು ಪ್ರಶ್ನೆ ಆಪ್ಷನ್ ಅನ್ನು ನೋಡ್ತಾ ಹೋಗೋಣ. ಶ್ವಾಸಕೋಶ, ಕಿವಿರುಗಳು, ಚರ್ಮ, ಮೂಗು. ಮೀನುಗಳು ಯಾವುದರ ಮೂಲಕ ಉಸಿರಾಟವನ್ನ ಮಾಡ್ತವೆ ಅಂತಂದ್ರೆ, ನೋಡಿ, ಜಲಚರ ಪ್ರಾಣಿಯಾದಂತಹ ಮೀನು ಕಿವಿರುಗಳ ಮೂಲಕ ತಮ್ಮ ಉಸಿರಾಟ ಕ್ರಿಯೆಯನ್ನ ನಡೆಸುವಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಮನುಷ್ಯನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷಗಳು? ಮನುಷ್ಯ ಸರಾಸರಿ ಇತ್ತೀಚಿನ ಒಂದು ಅಂಕಿಅಂಶಗಳ ಪ್ರಕಾರ ಅವನ ಜೀವಿತಾವಧಿ ಎಷ್ಟು ವರ್ಷಗಳು ಅಂತ, 100 ರಿಂದ 150 ವರ್ಷಗಳು, 70 ರಿಂದ 80 ವರ್ಷಗಳು, 20 ರಿಂದ 30 ವರ್ಷಗಳು, ಸುಮಾರು 200 ವರ್ಷಗಳು. ಈ ಒಂದು 4 ಆಪ್ಷನ್ ಅಲ್ಲಿ ಸರಿಯಾದ ಉತ್ತರ ಇತ್ತೀಚಿನ ಒಂದು ಅಥವಾ ಈಗಿನ ಮನುಷ್ಯನ ಸರಾಸರಿ ಜೀವಿತಾವಧಿ ಬಂದು ಒಂದು 70 ರಿಂದ 80 ವರ್ಷಗಳು ಅವನ ಜೀವಿತಾವಧಿ ಇದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಹಸಿರು ಸಸ್ಯಗಳನ್ನ ಸ್ವಪೋಷಕಗಳು ಎಂದು ಕರೆಯಲು ಕಾರಣವೇನು? ಹಸಿರು ಸಸ್ಯಗಳನ್ನ ಸ್ವಪೋಷಕಗಳು ಎಂದು ಕರೆಯಲು ಕಾರಣವೇನು? ಅವು ಚಲಿಸುತ್ತವೆ, ಅವು ಮರಿ ಹಾಕುತ್ತವೆ, ಅವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಮತ್ತು ಅವು ಸುಂದರವಾಗಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅವುಗಳನ್ನು ಏನಕ್ಕೆ ನಾವು ಸ್ವಪೋಷಕಗಳು ಅಂತ ಕರಿತೀವಿ ಅಂದ್ರೆ, ಅವು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳೋದ್ರಿಂದ ಅವುಗಳನ್ನ ಸ್ವಪೋಷಕಗಳು ಅಂತ ನಾವು ಕರಿತಾ ಹೋಗ್ತೀವಿ. ಇತರರನ್ನ ಅವಲಂಬಿಸದೆ ಆಹಾರ ತಯಾರಿಸುವುದರಿಂದ ಈ ಸಸ್ಯಗಳಿಗೆ ನಾವು ಸ್ವಪೋಷಕಗಳು ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹುಲಿ ಮತ್ತು ಸಿಂಹಗಳು ಯಾವ ಗುಂಪಿನ ಪ್ರಾಣಿಗಳು? ಹುಲಿ ಮತ್ತು ಸಿಂಹಗಳು ಯಾವ ಗುಂಪಿನ ಪ್ರಾಣಿಗಳು? ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಹಾರಿ, ಸ್ವಪೋಷಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಹುಲಿ ಸಿಂಹಗಳು ನಮಗೆಲ್ಲ ಗೊತ್ತಿದೆ, ಅವು ಮಾಂಸಾಹಾರಿ ಜೀವಿಗಳು. ಮಾಂಸವನ್ನ ಭಕ್ಷಿಸಿ ಜೀವನವನ್ನ ನಡೆಸುವಂತಹ ಪ್ರಾಣಿಗಳನ್ನ ನಾವು ಮಾಂಸಾಹಾರಿ ಜೀವಿಗಳು ಅಂತ ಕರಿತೀವಿ. ಇವು ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುವಂಥದ್ದನ್ನ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಸಸ್ಯದ ಯಾವ ಭಾಗವನ್ನು ಆಹಾರದ ಕಾರ್ಖಾನೆ ಎನ್ನಬಹುದು? ಸಸ್ಯದ ಯಾವ ಭಾಗವನ್ನ ಆಹಾರದ ಕಾರ್ಖಾನೆ ಎನ್ನಬಹುದು? ಬೇರು, ಕಾಂಡ, ಎಲೆ, ಹೂವು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಲೆಯನ್ನ ನಾವು ಆಹಾರದ ಕಾರ್ಖಾನೆ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಎಲೆಗಳಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರ ತಯಾರಾಗುವಂಥದ್ದು. ಸೊ ಆ ದೃಷ್ಟಿಯಿಂದ ಈ ಸಸ್ಯದ ಎಲೆಯ ಭಾಗವನ್ನ ಆಹಾರದ ಕಾರ್ಖಾನೆ ಅಂತ ಕರೀತಾರೆ. ಸೊ ಮುಂದಿನ ಪ್ರಶ್ನೆ, ಬೋರ್ನಿಯಾದಲ್ಲಿ ಯಾವ ರೋಗ ಬಂದು ಸಾವಿರಾರು ಜನರು ತೀರಿಕೊಂಡರು? ಈ ಪಾಠದಲ್ಲಿ ಬರುವಂತಹ ಒಂದು ಅಂಶ ಇದು. ಬೋರ್ನಿಯಾ ಅನ್ನೋ ದೇಶದಲ್ಲಿ ಅದೇ ಹೇಳೋದ್ರಿಂದ ಕೀಟನಾಶಕಗಳ ಬಳಕೆ ಹೆಚ್ಚಾಗೋದ್ರಿಂದ ಅಲ್ಲಿ ಏನಾಯ್ತು, ಅಲ್ಲಿ ಬೆಕ್ಕುಗಳ ಸಂತತಿ ಕಡಿಮೆ ಆಯಿತು. ಸೊ ಆ ದೃಷ್ಟಿಯಿಂದ ಅಲ್ಲಿ ಇಲಿಗಳು ಜಾಸ್ತಿ ಆಯಿತು. ಇಲಿಗಳು ಜಾಸ್ತಿ ಆದಾಗ ನೋಡಿ, ಅಲ್ಲಿ ಮಲೇರಿಯಾ, ಪ್ಲೇಗ್, ಕಾಲರ, ಕ್ಷಯ, ಈ 4 ಆಪ್ಷನ್ಗಳಲ್ಲಿ
ಆ ಇಲಿಗಳ ಸಂಖ್ಯೆಯಿಂದ ಏನಾಯಿತು, ಅಲ್ಲಿ ಪ್ಲೇಗ್ ರೋಗ ಅತಿ ಹೆಚ್ಚಾಗಿ ಅಲ್ಲಿ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಯಿತು ಅಂತ ನೋಡ್ಬೋದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯವಲ್ಲ? ಭತ್ತ, ಗೋಧಿ, ಉದ್ದು, ರಾಗಿ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಉದ್ದು. ಉದ್ದು ಅನ್ನೋದು ದ್ವಿದಳ ಧಾನ್ಯ ಇದು. ಸೊ ಅದನ್ನು ಬಿಟ್ಟು ಭತ್ತ ಆಗಿರ್ಬೋದು, ಗೋಧಿ, ರಾಗಿ ಈ 3 ಕೂಡ ಏಕದಳ ಧಾನ್ಯಗಳು. ಉದ್ದು ಇದು ದ್ವಿದಳ ಧಾನ್ಯ. ಮುಂದಿನ ಪ್ರಶ್ನೆ, ಸಸ್ಯಗಳು ಹೆಚ್ಚಾದ ನೀರನ್ನು ಹಬೆಯ ರೂಪದಲ್ಲಿ ಹೊರಹಾಕುವ ಕ್ರಿಯೆ. ಸಸ್ಯಗಳು ಹೆಚ್ಚಾದ ನೀರನ್ನು ಹಬೆಯ ರೂಪದಲ್ಲಿ ಹೊರಹಾಕುವಂಥ ಒಂದು ಕ್ರಿಯೆ ಯಾವುದು ಅಂತಂದರೆ ಉಸಿರಾಟ, ಬಾಷ್ಪ ವಿಸರ್ಜನೆ, ಜೀರ್ಣಕ್ರಿಯೆ ಮತ್ತು 4ನೇದು ಸಂತಾನೋತ್ಪತ್ತಿ. ಏನು ಅಂತಂದರೆ ಸಸ್ಯಗಳು ಹೆಚ್ಚಾದ ನೀರನ್ನು ನಾವು ಯಾವುದರ ಮೂಲಕ ಹೊರಹಾಕ್ತೇವೆ ಅಂತಂದರೆ ಆ ಒಂದು ಪ್ರಕ್ರಿಯೆನ ನಾವೇನಂತ ಕರಿತೀವಿ ಅಂತಂದರೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಬಾಷ್ಪ ವಿಸರ್ಜನೆ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು? ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವಂಥ ಕ್ರಿಯೆ ಯಾವುದು? ವಿಸರ್ಜನೆ, ದ್ಯುತಿ ಸಂಶ್ಲೇಷಣೆ, ಶ್ವಾಸನ ಕ್ರಿಯೆ, ಚಲನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೂರ್ಯನ ಬೆಳಕನ್ನು ರಾಸಾಯನಿಕ ಕ್ರಿಯೆಯಾಗಿ ಪರಿವರ್ತಿಸುವಂಥ ಒಂದು ಕ್ರಿಯೆ ಯಾವುದು ಅಂತ ಅಂದರೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವ ಕ್ರಿಯೆ ಯಾವುದು ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಹಲ್ಲಿಗಳ ಚಲನೆ ನಿಧಾನವಾಗಲು ಕಾರಣವೇನು? ಇದು ಕೂಡ ಆ ಬೋರ್ನಿಯೋ ಒಂದು ದ್ವೀಪಕ್ಕೆ ಸಂಬಂಧಿಸಿದಂಥ ಒಂದು ಕಾರಣ. ಏನಾಗ್ತವೆ, ಹಲ್ಲಿಗಳು ಆ ಕೀಟನಾಶಕಗಳನ್ನು ಪ್ರಭಾವದಿಂದಾಗಿ ಅವು ಏನಾಗ್ತವೆ, ಹಲ್ಲಿಗಳ ಚಲನೆ ನಿಧಾನ ಆಯಿತು. ಆ ಒಂದು ಸಂದರ್ಭದಲ್ಲಿ ಆ ಬೆಕ್ಕುಗಳು ಈ ಹಲ್ಲಿಗಳನ್ನು ತಿಂದಾಗ ಅಲ್ಲಿರುವಂಥ ಕೀಟನಾಶಕದ ಅಂಶದಿಂದಾಗಿ ಬೆಕ್ಕುಗಳ ಸಾವು ಅಧಿಕವಾಯಿತು. ಆ ಒಂದು ಸಂದರ್ಭದಲ್ಲಿ ಇಲಿಯ ಸಂತತಿ ಜಾಸ್ತಿಯಾಗಿ ಆ ಪ್ರದೇಶದಲ್ಲಿ ಈ ಪ್ಲೇಗ್ ರೋಗಗಳು ಜಾಸ್ತಿ ಆಯಿತು. ಮುಂದಿನ ಪ್ರಶ್ನೆ, ಜೀವಿಗಳ ಜನನ ಮತ್ತು ಮರಣಗಳ ನಡುವಿನ ಅಂತರವನ್ನು ಏನನ್ನುತ್ತಾರೆ? ಜೀವಿಗಳು ಜನಿಸುವುದರಿಂದ ಹಿಡಿದು ಅವುಗಳ ಮರಣಗಳ ನಡುವಿನ ಅವಧಿಯನ್ನು ನಾವೇನಂತ ಕರೀತಾರೆ? ವಯಸ್ಸು, ಜೀವಿತಾವಧಿ, ಬಾಲ್ಯಾವಸ್ಥೆ, ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೀವಿತಾವಧಿ. ಪ್ರತಿ ಜೀವಿ ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಬದುಕಿರುವುದಂತ ನೋಡ್ತೀವಿ. ಆ ಒಂದು ನಿರ್ದಿಷ್ಟ ಕಾಲಘಟ್ಟವನ್ನು ನಾವು ಜೀವಿತಾವಧಿ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಂತಾನೋತ್ಪತ್ತಿಯ ಅಂಗವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಸಂತಾನೋತ್ಪತ್ತಿಯ ಅಂಗವಲ್ಲ? ಬೀಜ, ಕಾಂಡದ ಗಿಣ್ಣು, ಮೊಟ್ಟೆ, ಕಲ್ಲು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಲು. ನೋಡಿ, ಇವೆಲ್ಲವೂ ಕೂಡ ಬೀಜದಿಂದಲೂ ಕೂಡ ಸಂತಾನೋತ್ಪತ್ತಿ ಗಿಡಗಳು ಬೆಳೆಯುವಂಥದ್ದು. ಕಾಂಡದ ಗಿಣ್ಣು ಅಥವಾ ಗುಲಾಬಿ ಗಿಡ ಆಗಿರ್ಬೋದು, ಅಥವಾ ಕಬ್ಬಿನ ಗಿಡದ ಗಿಣ್ಣಾಗಿರ್ಬೋದು, ಇವುಗಳಲ್ಲೂ ಕೂಡ ಏನು ಸಸ್ಯಗಳು ಬೆಳೆಯುವಂಥದ್ದು, ಮೊಟ್ಟೆಯಿಂದ ಮರಿಯಾಗುವಂಥದ್ದು ನೋಡ್ತೀವಿ. ಆದರೆ ಕಲ್ಲು ಇದು ನಿರ್ಜೀವ ವಸ್ತು ಆಗಿರೋದ್ರಿಂದ ಇದಕ್ಕೆ ಮರಿ ಮಾಡುವ ಸಾಮರ್ಥ್ಯ ಅಥವಾ ಸಂತಾನೋತ್ಪತ್ತಿ ಮಾಡುವಂಥ ಸಾಮರ್ಥ್ಯ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಸಸ್ಯಗಳು ರಾತ್ರಿ ಹೊತ್ತು ಸಾಮಾನ್ಯವಾಗಿ ಯಾವ ಅನಿಲವನ್ನು ಬಿಡುಗಡೆ ಮಾಡ್ತವೆ? ರಾತ್ರಿಯ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡ್ತವೆ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಹೈಡ್ರೋಜನ್. ನೈಟ್ರೋಜನ್ ಮತ್ತು ಹೈಡ್ರೋಜನ್ ಆಪ್ಷನ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅನ್ನು ನಾವು ರಾತ್ರಿಯ ಸಂದರ್ಭದಲ್ಲಿ ಏನು ಮಾಡ್ತವೆ, ಹೊರಗಡೆ ಬಿಡ್ತವೆ. ಆದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಬೇಕಾದ್ರೂ ಮಾತ್ರ, ಆ ಒಂದು ಆಹಾರವನ್ನು ತಯಾರು ಮಾಡ್ಕೋಬೇಕಾದ್ರೂ ಮಾತ್ರ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ಕೊಳ್ತವೆ. ಆದರೆ ಅವು ಸಸ್ಯಗಳು ಉಸಿರಾಡಬೇಕಾದ್ರೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಚೆ ಬಿಟ್ಟು ಆಮ್ಲಜನಕವನ್ನು ಏನು ಮಾಡ್ತವೆ, ಅವು ಉಸಿರಾಟಕ್ಕೆ ಬಳಸ್ಕೊಳ್ಳೋದಂಥದ್ದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಜೀವಕೋಶಗಳನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿ ಯಾರು? ಈ ಜೀವಕೋಶಗಳ ಬಗ್ಗೆ ಮೊದಲು ಒಂದು ಕಂಡುಹಿಡಿದಂಥ ವಿಜ್ಞಾನಿ ಯಾರು? ನ್ಯೂಟನ್, ರಾಬರ್ಟ್ ಹುಕ್, ಐನ್ಸ್ಟೀನ್ ಮತ್ತು ಗೆಲಿಲಿಯೋ. ಈ 4 ಆಪ್ಷನ್ಗಳಲ್ಲಿ ಈ ಜೀವಕೋಶಗಳನ್ನು ಮೊದಲಿಗೆ ಕಂಡುಹಿಡಿದಂಥವರು ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಈ ಒಂದು ಜೀವಕೋಶಗಳನ್ನು ಕಂಡುಹಿಡಿದರು. ಮುಂದಿನ ಪ್ರಶ್ನೆ, ಸಸ್ಯಗಳಿಗೆ ಚಲನಾಂಗಗಳಿಲ್ಲದಿದ್ದರೂ ಅವು ಹೇಗೆ ಪ್ರತಿಕ್ರಿಯಿಸುತ್ತವೆ? ಸಸ್ಯಗಳಿಗೆ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲು ಸಾಧ್ಯ ಆಗದಿದ್ರೂ ಕೂಡ ಅವುಗಳಿಗೆ ಹೇಗೆ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತವೆ ಅಂತ ನೋಡ್ತಾ ಹೋದ್ರೆ ಅವು ಏನು ಮಾಡ್ತವೆ? ಓಡುವ ಮೂಲಕ. ಆಪ್ಷನನ್ನು ನೋಡ್ತಾ ಹೋದ್ರೆ ಓಡುವ ಮೂಲಕ, ಬಾಗುವ ಅಥವಾ ಬೆಳೆಯುವ ಮೂಲಕ, ಕೂಗುವ ಮೂಲಕ ಯಾವುದೂ ಅಲ್ಲ.
ಅವು ಯಾವ ರೀತಿ ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡ್ತವೆ ಅಂತಂದ್ರೆ ಆ ಬೆಳವಣಿಗೆಯ ಮೂಲಕ ನಾವು ಅಥವಾ ಅದು ಬಾಗುವ ಮೂಲಕ ಅದು ಆ ಪ್ರತಿಕ್ರಿಯೆಯನ್ನು ಕೊಡುವುದನ್ನು ನಾವು ನೋಡ್ಬೋದು. ಹೌದಲ್ವಾ? ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಜೀವಿಯ ಪ್ರಮುಖ ಲಕ್ಷಣವಲ್ಲ? ಯಾವುದು ಜೀವಿಯ ಪ್ರಮುಖ ಲಕ್ಷಣ ಅಲ್ಲ? ಉಸಿರಾಟ, ಆಹಾರ ಸೇವನೆ, ಎತ್ತರ ಹೆಚ್ಚಾಗುವುದು, ಬಣ್ಣ ಬದಲಾಯಿಸುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಣ್ಣ ಬದಲಾಯಿಸುವುದು. ನೋಡಿ, ಎಲ್ಲಾ ಜೀವಿಗಳು ಬಣ್ಣ ಬದಲಾಯಿಸುವುದಿಲ್ಲ, ಆದರೆ ಉಳಿದ ಮೂರು ಪ್ರಕ್ರಿಯೆಗಳು ಎಲ್ಲಾ ಜೀವಿಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಂಡುಬರ್ತವೆ. ಹೌದಲ್ವಾ? ಉಸಿರಾಟ ಕಂಡುಬರ್ತದೆ, ಎಲ್ಲ ಜೀವಿಗಳು ಆಹಾರವನ್ನು ಸೇವನೆ ಮಾಡ್ತವೆ. ಮತ್ತೊಂದು, ಅವುಗಳ ಎತ್ತರದಲ್ಲಿ ಬದಲಾವಣೆ ಆಗುವುದನ್ನು ನಾವು ನೋಡ್ತೀವಿ. ಇದು ಏನು ಜೀವಿಯ ಪ್ರಮುಖ ಲಕ್ಷಣಗಳು. ಮುಂದಿನ ಪ್ರಶ್ನೆ, ಸಸ್ಯಗಳು ಮಣ್ಣಿನಿಂದ ನೀರನ್ನು ಯಾವುದರ ಮೂಲಕ ಹೀರಲ್ಪಡುತ್ತವೆ? ತುಂಬಾ ಸರಳವಾದ ಪ್ರಶ್ನೆ. ನಮ್ಗೆಲ್ಲರಿಗೂ ಕೂಡ ಗೊತ್ತು, ಬೇರುಗಳ ಸಹಾಯದಿಂದ ಇವೇನ್ ಮಾಡ್ತವೆ, ಆ ನೀರನ್ನ ಹೀರಲ್ಪಟ್ಟು ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ಳುವಂಥದ್ದನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ, ಒಂದು ಮಗು ಬೆಳೆದು ಮನುಷ್ಯನಾಗುವುದು ಯಾವುದರ ಲಕ್ಷಣ? ಒಂದು ಮಗು ಬೆಳೆದು ದೊಡ್ಡವನಾಗುವಂಥದ್ದು ಯಾವುದರ ಲಕ್ಷಣ? ವಿಸರ್ಜನೆ, ಬೆಳವಣಿಗೆ, ಉಸಿರಾಟ, ಚಲನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳವಣಿಗೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜೀವಿಯಲ್ಲ? ಯಾವುದು ಜೀವವಿಲ್ಲ ಅಥವಾ ಜೀವಿಯಲ್ಲ ಅನ್ನೋದ್ರೆ ಪೆನ್ನು, ಪಕ್ಷಿ, ಹುಲಿ, ಸಸಿ. ಈ 4 ಆಪ್ಷನ್ಗಳಲ್ಲಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಪೆನ್ನು ಇದು ಒಂದು ನಿರ್ಜೀವ ವಸ್ತು, ಇದಕ್ಕೆ ಜೀವ ಇರೋದಿಲ್ಲ. ಉಳಿದ ಎಲ್ಲವೂ ಕೂಡ ಜೀವವನ್ನು ಹೊಂದಿರುವಂತಹ ಪ್ರಾಣಿ ಅಥವಾ ಸಸ್ಯಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಸ್ಯಗಳು ಸಂತಾನೋತ್ಪತ್ತಿ ಮಾಡಲು ಬಳಸುವ ಪ್ರಮುಖ ಭಾಗ? ಸಸ್ಯಗಳು ಸಂತಾನೋತ್ಪತ್ತಿಯನ್ನು ಮಾಡಲು ಬಳಸುವಂತ ಪ್ರಮುಖ ಭಾಗ ಯಾವುದು? ಎಲೆ, ಬೀಜ, ಮುಳ್ಳು, ತೊಗಟೆ. ಇದಕ್ಕೆ ಸರಿಯಾದ ಉತ್ತರ ಬೀಜಗಳ ಮೂಲಕ. ಅತಿ ಹೆಚ್ಚಿನ ಸಸ್ಯಗಳು ಈ ಬೀಜಗಳ ಮೂಲಕ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುವಂಥದ್ದನ್ನ ನೋಡ್ಬೋದು. ಮುಂದಿನ ಪ್ರಶ್ನೆ, ಕರಡಿ ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿನ್ನುತ್ತದೆ, ಇದು ಯಾವ ವರ್ಗಕ್ಕೆ ಸೇರುತ್ತದೆ? ಕರಡಿ ಸಸ್ಯ ಮತ್ತು ಪ್ರಾಣಿಗಳನ್ನು ಎರಡನ್ನೂ ತಿನ್ನುವುದರಿಂದ ಇದು ಸಸ್ಯಾಹಾರಿನ ಅಥವಾ ಮಾಂಸಾಹಾರಿ, ಮಿಶ್ರಾಹಾರಿ ಯಾವುದೂ ಅಲ್ಲ. ಸೊ ಇವೆರಡನ್ನು ಕೂಡ ಬಳಸೋದ್ರಿಂದ ಇದು ಕರಡಿ ಮಿಶ್ರಾಹಾರಿ ಗುಂಪಿಗೆ ಸೇರುವಂತಹ ಒಂದು ಪ್ರಾಣಿ. ಆನೆ ತೂಕದ ಮರಗಳನ್ನು ಸಾಗಿಸಲು ಎಲ್ಲಿಂದ ಶಕ್ತಿ ಪಡೆಯುತ್ತದೆ? ಆನೆಗಳಿಗೆ ಅಥವಾ ಯಾವುದೇ ಪ್ರಾಣಿಗಳಾಗಿರಲಿ ಎಲ್ಲಿಂದ ಶಕ್ತಿ ಬರ್ತದೆ? ಗಾಳಿಯಿಂದ, ಆಹಾರದಿಂದ, ನಿದ್ರೆಯಿಂದ, ನೀರಿನಿಂದ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ಅತ್ಯಂತ ಸರಳವಾದ ಉತ್ತರ. ಸೊ ಆಹಾರ ಜೀವದ ಜೀವಾಳ ಅಂತ ಅಂತೀವಿ, ಹೌದಲ್ವಾ? ಆಹಾರದಿಂದಲೇ ಎಲ್ಲ ಪ್ರಾಣಿಗಳಿಗೂ ಶಕ್ತಿ ದೊರೆಯುವಂಥದ್ದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಹಾರದಿಂದ ತನ್ನ ಶಕ್ತಿಯನ್ನ ಪಡೆದುಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ, ಸಸ್ಯಗಳು ಉಸಿರಾಟಕ್ಕೆ ಯಾವ ಅನಿಲವನ್ನು ಬಳಸುತ್ತವೆ? ಸಸ್ಯಗಳು ಉಸಿರಾಟಕ್ಕೆ ಯಾವ ಅನಿಲವನ್ನ ಬಳಸುತ್ತವೆ? ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ, ನೈಟ್ರೋಜನ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಸಸ್ಯಗಳು ಆಹಾರವನ್ನು ತಯಾರಿಸುವಂತ ಸಂದರ್ಭದಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಳ್ತೋ ಹೊರತಾಗಿ ಅವು ಉಸಿರಾಟವನ್ನ ಮಾಡಬೇಕಾದ್ರೆ ಇತರ ಪ್ರಾಣಿಗಳಂತೆಯೇ ಆಕ್ಸಿಜನ್ ಅನ್ನ ಬಳಸಿಕೊಂಡು ತಮ್ಮ ಉಸಿರಾಟವನ್ನ ನಡೆಸುವಂಥದ್ದನ್ನು ನೋಡ್ತೀವಿ. ಆದರೆ ಆಹಾರವನ್ನು ತಯಾರಿಸುವ ಸಂದರ್ಭದಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸ್ಕೊಳ್ತವೆ. ಇದೊಂದು ತುಂಬಾ ಒಂದು. ಮುಂದಿನ ಪ್ರಶ್ನೆ, ಜೀವಿಗಳು ಪರಿಸರದಲ್ಲಿನ ಶಬ್ದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ಬೆವರುವ ಮೂಲಕ, ಸ್ಪಂದಿಸುವ ಮೂಲಕ, ನಿದ್ರಿಸುವ ಮೂಲಕ, ಯಾವುದೂ ಅಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಪಂದಿಸುವ ಮೂಲಕ. ಹೌದಲ್ವಾ? ಶಬ್ದ ಕೇಳಿದಾಗ ಜೀವಿಗಳು ಅವೇನ್ ಮಾಡ್ತವೆ, ಅತ್ತ ಕಡೆ ನೋಡುವುದಾಗಿರ್ಬೋದು ಅಥವಾ ಭಯ ಪಡುವುದಾಗಿರ್ಬೋದು ಮೂಲಕ ಅವೇನ್ ಮಾಡ್ತವೆ, ಆ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದನ್ನು ನೋಡ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜೀವನ ಚಕ್ರದ ಒಂದು ಭಾಗವಲ್ಲ? ಯಾವುದು ಜೀವನ ಚಕ್ರದ ಒಂದು ಭಾಗ ಅಲ್ಲ? ಜನನ, ಬೆಳವಣಿಗೆ, ಮರಣ, ಹಾರುವುದು. ನೋಡಿ, ಇಲ್ಲಿ ಹಾರುವುದು ಅನ್ನೋದು ಜೀವನ ಚಕ್ರದ ಭಾಗವಲ್ಲ. ಉಳಿದ ಮೂರು ಕೂಡ ಜನನ ಅನ್ನೋದು ಜೀವನ ಚಕ್ರದ ಒಂದು ಭಾಗ, ಬೆಳವಣಿಗೆಯನ್ನು ನೋಡ್ತೀವಿ, ಮರಣವನ್ನು ನೋಡ್ತೀವಿ. ಆದರೆ ಹಾರುವುದು ಅನ್ನುವುದು ಈ ಪ್ರಶ್ನೆಯಲ್ಲಿ ತಪ್ಪಾದ ಉತ್ತರ ಆಗಿರುತ್ತೆ. ಸೊ ಹಾಗಾಗಿ ಹಾರುವುದು ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುವಂಥದ್ದು. ಹೌದಾ? ಮುಂದಿನ ಪ್ರಶ್ನೆ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ, ಇದು ಯಾಕೆ ಮುಖ್ಯ?
ಪರಿಸರ ನಮ್ಮನ್ನು ರಕ್ಷಿಸುವುದರಿಂದ ಸುಂದರವಾಗಿ ಕಾಣಲು, ಪ್ರಾಣಿಗಳು ಹೆಚ್ಚಾಗಲು ಯಾವುದೂ ಅಲ್ಲ. ಹೌದಲ್ವಾ? ಪರಿಸರವನ್ನು ರಕ್ಷಣೆ ಮಾಡಿದಾಗ ಪರಿಸರವು ನಮ್ಮನ್ನು ರಕ್ಷಣೆ ಮಾಡೋದ್ರಿಂದ ಈ ಒಂದು ಪರಿಸರ ರಕ್ಷಣೆ ಅನ್ನೋದು ಎಲ್ಲರ ಒಂದು ಹೊಣೆಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಕೊನೆಯ ಪ್ರಶ್ನೆ, ಈ ಅಧ್ಯಾಯದ ಕೊನೆಯ ಪ್ರಶ್ನೆ, ಪಕ್ಷಿಧಾಮಗಳು ಯಾವುದಕ್ಕಾಗಿ ಇವೆ? ಪಕ್ಷಿಗಳು ಯಾವುದಕ್ಕಾಗಿ ಇದೆ? ಪಕ್ಷಿಗಳನ್ನು ಹಿಡಿಯಲು, ಪಕ್ಷಿಗಳ ಸಂರಕ್ಷಣೆಗಾಗಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಆ ಒಂದು ಪಕ್ಷಿಧಾಮಗಳಲ್ಲಿ ಪಕ್ಷಿಗಳ ಸಂರಕ್ಷಣೆಯನ್ನು ಮಾಡಲಾಗುತ್ತದೆ. ಸರ್ಕಾರಗಳು ಪಕ್ಷಿಗಳ ಸಂತತಿಯನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ಪಕ್ಷಿಧಾಮಗಳನ್ನು ನಿರ್ಮಿಸಿದ್ದಾರೆ. ಉದಾಹರಣೆಗೆ ರಂಗನತಿಟ್ಟ ಆಗಿರ್ಬೋದು, ಅಥವಾ ಗುಡವಿ ಪಕ್ಷಿಧಾಮ ಆಗಿರ್ಬೋದು, ಇವೆಲ್ಲವೂ ಕೂಡ ಪಕ್ಷಿಧಾಮಗಳಿಗೆ ಉದಾಹರಣೆ. ಸ್ನೇಹಿತರೆ, ಇಲ್ಲಿಗೆ ಸುಮಾರು 50 ಪ್ರಶ್ನೆಗಳನ್ನು ಸ್ವಲ್ಪ ವೇಗವಾಗಿ ನಾವು ಅಧ್ಯಯನ ಮಾಡಿದ್ದೀವಿ. ಯಾಕಂದರೆ ಇದು ತುಂಬ ಸುಲಭವಾದ ಒಂದು ಪ್ರಶ್ನೋತ್ತರಗಳಾಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಇವುಗಳನ್ನು ನಾನು ಹೇಳ್ತಾ ಹೋಗಿದ್ದೀನಿ. ಇದರ ನೋಟ್ಸನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಸ್ಪರ್ಧಾ ವಾಹಿನಿ ಅಂತ, ಅದರ ಒಂದು ಲಿಂಕನ್ನು ನಮ್ಮ ಯೂಟ್ಯೂಬಲ್ಲಿ ಕೊಟ್ಟಿರ್ತೀವಿ. ಯಾರಿಗಾದ್ರೂ ನಿಮಗೆ ಈ ಒಂದು ನೋಟ್ಸ್ ಬೇಕಾದರೆ ಆ ಟೆಲಿಗ್ರಾಮ್ ಗ್ರೂಪ್ಗೆ ನೀವು, ಆ ಒಂದು ಚಾನಲ್ಗೆ ನೀವು ಜಾಯ್ನ್ ಆಗುವ ಮೂಲಕ ಈ ಒಂದು ನೋಟ್ಸನ್ನು ಪಡ್ಕೋಬೋದು. ನಾವು ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಎಲ್ಲ ಒಂದು PDF ನೋಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಸೊ ದಯಮಾಡಿ ಎಲ್ಲರೂ ಕೂಡ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮ ವಿಡಿಯೋಗಳಿಗೆ ಅಥವಾ ನಮಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.